ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಅಧಿಕ ಜ್ಯೇಷ್ಠ ಮಾಸಕ್ಕೆ ಸ್ವಾಗತ. ಪರಾಭವ ಸಂವತ್ಸರದಲ್ಲಿ ಮಿತ್ರರೇ, ಅಧಿಕ ಜ್ಯೇಷ್ಠ ಮಾಸ 17/5/26ರಿಂದ 15/6/26ರವರೆಗಿದೆ. ಹಾಗೆಯೇ ಈ ಒಂದು ಮಾಸದಲ್ಲಿ ಕುಜಗ್ರಹವು ಸ್ವಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಅಧಿಕ ಜ್ಯೇಷ್ಠ 3 ವರ್ಷಕ್ಕೊಮ್ಮೆ 11 ದಿನದಂತೆ ಪ್ರತಿ ವರ್ಷದಲ್ಲಿ 33 ದಿವಸಗಳ ವ್ಯತ್ಯಾಸದಿಂದಾಗಿ ಉಂಟಾಗುವ ಈ ಒಂದು ಅಧಿಕ ಮಾಸ. ಅದರಲ್ಲೂ ಕೂಡ ಜ್ಯೇಷ್ಠ ಮಾಸ ಪೌರ್ಣಿಮೆಯು ಅನುರಾಧ ನಕ್ಷತ್ರದಲ್ಲಿ ಉಂಟಾಗಿ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಆಗುತ್ತೆ. ಆದರೆ 12:35ಕ್ಕೆ ಪೌರ್ಣಿಮೆ ಮುಗಿದು ಹೋಗಿರುತ್ತೆ. ಪಾಡ್ಯಕ್ಕೆ ಜ್ಯೇಷ್ಠ ನಕ್ಷತ್ರ ಸಿಕ್ಕಿರುತ್ತೆ. ಹಾಗೆಯೇ 31/5/2026 ಭಾನುವಾರ ಈ ಒಂದು ಪೌರ್ಣಿಮೆ ಹಾಗೂ ಅಮಾವಾಸ್ಯೆ 15/6 ಜೂನ್ 15 ಅಮಾವಾಸ್ಯೆ ಆಗತ್ತೆ. ಅದೇ ದಿವಸ ರವಿಯು ಕೂಡ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದನ್ನು ಗಮನಿಸಬೇಕಾಗಿರುವಂಥದ್ದು. ಮಿತ್ರರೇ, ಈ ಒಂದು ಮೇಷ ರಾಶಿ ಅಧಿಪತಿ ಕುಜ ಸ್ವಸ್ಥಾನಕ್ಕೆ ಬರುವಂಥದ್ದು ಇದು ಅತ್ಯುತ್ತಮವಾದಂತಹ ಒಂದು ಸಂಕೇತ ಆಗಿದೆ. ಮೇಷ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆ ಕುಜನ ಉತ್ತಮವಾದ ಲಾಭವನ್ನು ಪಡೆಯುವುದಕ್ಕಾಗಿ ಇಲ್ಲಿ ಅತ್ಯುತ್ತಮವಾದಂತಹ ಸ್ಥಿತಿಗತಿಗಳು ಗೋಚರವಾಗುತ್ತೆ. ಕುಜನ ನೀಚಸ್ಥಾನವಾದಂತಹ ಯಾವ ಕರ್ಕಾಟಕ ರಾಶಿ ಇದೆ ಅಲ್ಲಿ ಗುರುವಿಗೆ ಉಚ್ಚ ಸ್ಥಾನವಾಗಿದ್ದು, ಈ ಕುಜನಿಗೆ ಭಾಗ್ಯಾಧಿಪತಿಯಾದಂತಹ ಗುರುವು ಈ ಒಂದು ಕರ್ಕಾಟಕದಲ್ಲಿ ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದಿರುವಂಥದ್ದು. ಕುಜನ ನೀಚಸ್ಥಾನದ ಒಂದು ವ್ಯವಸ್ಥೆಯಲ್ಲಿ ಭಾಗ್ಯಾಧಿಪತಿಯ ಉಚ್ಚ ಸ್ಥಾನ ಎನ್ನುವಂಥದ್ದೇನಿದೆಯಲ್ಲ, ಅತ್ಯುತ್ತಮವಾದ ಫಲವನ್ನು ಕೊಡುವಲ್ಲಿ ಪೂರ್ವಜನ್ಮದ ಪುಣ್ಯಾಂಶದ ಜೊತೆಗೆ ಈ ಜನ್ಮದಲ್ಲಿ ಅತಿ ದೊಡ್ಡ ಯೋಗವನ್ನು ಸೃಷ್ಟಿಸುವಂತಹ ಒಂದು ಸಮಯ. ಉದಾಹರಣೆಗೆ ನಾವು ಒಂದು ಎಲೆಕ್ಷನ್ ಆಗುತ್ತೆ, ಅಲ್ಲಿ ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಆದರೆ ಇಬ್ಬರೂ ಎಲೆಕ್ಷನ್ನಲ್ಲಿ ನಿಂತಹ ಅಭ್ಯರ್ಥಿಗಳೇ. ಒಂದೇ ಪಕ್ಷದವರು ಕೂಡ ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಹಾಗೆಯೇ ಎರಡೂ ಪಕ್ಷದವರಿದ್ದರೂ ಅವರು ಸೋಲ್ತಾರೆ, ಅವರು ಗೆಲ್ತಾರೆ. ಒಟ್ಟಾರೆ ಮೇಲೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಹೇಗೆ ಸೋಲು ಗೆಲುವು ಎನ್ನುವಂಥದ್ದು ವ್ಯತ್ಯಾಸ ಯಾಕಾಗತ್ತೆ? ವ್ಯಕ್ತಿಯನ್ನು ಅವಲಂಬಿಸಿಯೋ ಅಥವಾ ಅವರ ನಡೆನುಡಿಗಳನ್ನು ಅವಲಂಬಿಸಿಯೋ ಅವರ ಯೋಗವನ್ನು ಅವಲಂಬಿಸಿ ಇವನು ವ್ಯತ್ಯಾಸ ಆಗುತ್ತೆ ಅಲ್ವಾ? ಈ ಉದಾಹರಣೆ ಯಾಕೆ ಸ್ವಾಮಿ ಜ್ಯೋತಿಷದಲ್ಲಿ? ಖಂಡಿತ ಹೇಳೋದಕ್ಕೆ ಕಾರಣ ಇದೆ. ಯಾಕೆಂದರೆ ನಾನು ಹೇಳಿದ ಅತಿ ದೊಡ್ಡ ಮಹಾಯೋಗ ಒಂದು ಸೃಷ್ಟಿ ಆಗ್ತಾ ಇದೆ. ಇಲ್ಲಿ ಭಾಗ್ಯಾಧಿಪತಿಯಾದಂತಹ ಗುರುವು ಕುಜನ ನೀಚ ಸ್ಥಾನವಾದ ಮೇಷರಾಶಿಯಿಂದ ಸುಖಸ್ಥಾನದಲ್ಲಿ ಉಚ್ಚನಾಗಿ ಬರುವಂತಹ ಮಹಾಯೋಗ. ಇದರಲ್ಲಿ ಯಾವ ಸಂದೇಹ ಇಲ್ಲ. ಮೇಷರಾಶಿಯ ದ್ವಿತೀಯದ ಅಧಿಪತಿ, ಹಣಕಾಸಿನ ಅಧಿಪತಿ ಕೂಡ, ಕುಟುಂಬದ ಅಧಿಪತಿ ಕೂಡ ಅಲ್ಲಿ ಹೋಗ್ತಾನೆ. ಎಂತಹ ಅದ್ಭುತ ಯೋಗ! ದ್ವಿತೀಯದಲ್ಲಿ ನಿಪುಣ ಯೋಗದ ಜೊತೆಗೆ ರವಿ ಬುಧರ ಯುತಿ, ಪಂಚಮಾಧಿಪತಿ ಮತ್ತು ತೃತೀಯಾಧಿಪತಿ ಎಲ್ಲರೂ ಸೇರಿಕೊಂಡಿರ್ತಕ್ಕಂತಹ ಮಹಾಯೋಗ ದ್ವಿತೀಯದಲ್ಲಿ. ತೃತೀಯದಲ್ಲಿಯೂ ಕೂಡ ಈ 4 ಗ್ರಹಗಳ ಯುತಿಗಳು ಒಮ್ಮೆ ಕಂಡು ಬಂದಂತೆ ಕಂಡು ಎಲ್ಲ ರೀತಿಯಿಂದಾಗಿ ಅತ್ಯಂತ ಅನುಕೂಲಕರವಾದ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಗೋಚರವಾದರೂ ಕೂಡ ಇಲ್ಲಿ ಏನು ಆಗತ್ತೆ? ಹಾಗಿದ್ರೆ ಯಾರ್ಯಾರಿಗೆ ಈ ಒಂದು ಅತಿ ದೊಡ್ಡ ಮಹಾಯೋಗ ಸೃಷ್ಟಿಯಾಗಬಲ್ಲದು? ಈ ಒಂದು ಮಹಾಯೋಗದ ಲಾಭವನ್ನು ಯಾರು ಪಡಿತಾರೆ? ಇದು ಬಹಳ ಒಂದು ವಿಮರ್ಶಾತ್ಮಕವಾದ ಚಿಂತನೆ ಆಗಿದೆ. ಬಹುಶಃ ಈ ಗ್ರಹ ಇಲ್ಲಿದೆ, ಹಾಗಾಗಿ ನಿಮಗೆ ಇದು ಹಾಗೇ ಹೋಗುತ್ತೆ ಇತ್ಯಾದಿಯನ್ನೆಲ್ಲರೂ ಹೇಳ್ತಾನೆ ಬರ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ನಮಗೆ ಅದೇ ರಾಶಿ ಆದರೂ ನಮಗೇನೂ ಆಗ್ತಾ ಇಲ್ಲ ಸ್ವಾಮಿ ಅಂತ. ಅದಕ್ಕೆ ಮೊದಲನೇ ಕಾರಣ, ಪೂರ್ವಜನ್ಮದ ಕರ್ಮದ ಆಧಾರದ ಮೇಲೆ ನಿಮ್ಮ ಜಾತಕದ ಫಲವನ್ನು ಆಧರಿಸಿ, ಕೌಟುಂಬಿಕವಾದಂತಹ ದೋಷ ಅಥವಾ ಪುಣ್ಯಾಂಶಗಳನ್ನು ಆಧರಿಸಿ ಮತ್ತು ಈ ಜನ್ಮದಲ್ಲಿ ನಿಮ್ಮ ಕರ್ಮ ನಮ್ಮ ಕರ್ಮಗಳ ಆ ಒಂದು ಪುಣ್ಯ ಪಾಪಾಂಶಗಳ ವ್ಯತ್ಯಾಸದಿಂದ ಉಂಟಾಗುವ ಆರಾಧನೆಯ ಫಲದಿಂದ ಉಂಟಾಗುವ ಸಂಸ್ಕಾರಾದಿ ಪ್ರಾದೇಶಿಕತೆ, ಕಾಲಭೇದ, ಆರಾಧನೆ ಇತ್ಯಾದಿಗಳಿಂದ ವಿಭಿನ್ನ ಫಲಗಳು ಲಭ್ಯವಾಗುತ್ತೆ. ಹಾಗಿದ್ರೆ ಉತ್ತಮವಾದ ಫಲ ಯಾರಿಗೆ ಲಭ್ಯವಾಗುತ್ತೆ, ಸಾಮಾನ್ಯ ಫಲ ಯಾರಿಗೆ ಲಭ್ಯ ಆಗುತ್ತೆ ಅನ್ನುವ ಚಿಂತನೆ ಬರ್ತದೆ ಅಲ್ವಾ? ಅದಕ್ಕೋಸ್ಕರವಾಗಿ ವಿವರಣೆ. ಇಲ್ಲಿ ಮುಖ್ಯವಾಗಿ ಭಾಗ್ಯಾಧಿಪತಿ ಗುರು ಹೌದು, ವ್ಯಯಾಧಿಪತಿಯಾದ ಗುರುವು ಕೂಡ ಹೌದು. ಈ ಗುರು ಮೀನರಾಶಿ ಅಧಿಪತಿಯಾಗಿದ್ದು ಕೂಡ ಉಚ್ಚನಾಗಿ ಬಂದಿರುವಂಥದ್ದು. ವ್ಯಯಸ್ಥಾನದ ಅಧಿಪತಿಯು ಉಚ್ಚನಾಗಿರುವುದರಿಂದ ಎರಡು ರೀತಿಯ ಫಲಗಳು ಕೆಲವರಿಗೆ ಲಭ್ಯವಾಗುತ್ತೆ.
ಎಲ್ಲಿ ಗುರು ಆರಾಧನೆ ಇತ್ಯಾದಿಗಳಿದ್ದಾರೆ ಅವರಿಗೆ ಕುಲದೇವತಾ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ತಂದೆಗೆ ನಿತ್ಯ ನಮಸ್ಕಾರ ಮಾಡುವ ಸ್ಪಷ್ಟವಾದ ಪರಿಪಾಠ ಯಾರಿಗಿದೆ ಅವರಿಗೆ ಜಾತಕದಲ್ಲಿ ಇನ್ನೊಂದು ಅಂಶ ಇದೆ. ಅವರ ಕರ್ಮ ಜಾತಕಗಳಲ್ಲಿ ಗುರು ಉತ್ತಮ ಸ್ಥಾನದಲ್ಲಿದ್ದು, ಗುರುವೂ ಕೂಡ ಉತ್ತಮ ಸ್ಥಾನದಲ್ಲಿ ಲಭ್ಯನಿದ್ದು, ನಂತರದಲ್ಲಿ ಅವರ ನಿತ್ಯ ಸಂಸ್ಕಾರಾದಿಗಳು ಕೂಡ ಅತ್ಯುತ್ತಮವಾಗಿದ್ದು, ಅದರ ನಂತರದಲ್ಲಿ ಈ ಗುರುವಿನ ಕುಲದೇವತಾ ಸ್ಥಾನದ ಅಧಿಪತಿಯಾಗಿರುವ ಕುಲದೇವತಾ ಆರಾಧನೆಯು ಯಥಾಕ್ರಮವಾಗಿದ್ದು, ಇವೆಲ್ಲವನ್ನು ಪಡೆದವರಿಗೆ 100ಕ್ಕೆ 100ರಷ್ಟು ಈ ಮಹಾಯೋಗದ ಒಂದು ಸಂಪೂರ್ಣ ಫಲ ಸಿಗತ್ತೆ. ಹಾಗಿಲ್ಲದಿದ್ದವರು ಏನು ಮಾಡಬೇಕು ಅನ್ನೋದಕ್ಕೆ ಅನೇಕ ವಿಷಯಗಳಿದೆ. ಸ್ವಲ್ಪ ನೋಡೋಣ. ಭಾಗ್ಯಾಧಿಪತಿಯಾದಂತಹ ಗುರು ಇಲ್ಲಿ ಸುಖ ಸ್ಥಾನದಲ್ಲಿ ಉಚ್ಚನಾದಾಗ ಕೆಲವರಿಗೆ ಕುಲದೇವತಾ ಆರಾಧನೆಯಿಂದ ಮತ್ತು ಪಿತೃವರ್ಗದ ಆಶೀರ್ವಾದ ಬಲದಿಂದ ಅತಿ ದೊಡ್ಡ ಯೋಗ ಉಂಟಾಗಿ ಅವರ ಜೀವನದಲ್ಲಿ ಸಂಪೂರ್ಣ ಜೀವನಕ್ಕೆ ಯಾವ ಸುಖ ಜೀವನ ಬೇಕೋ ಅಂತಹ ಒಂದು ಅತ್ಯಂತ ಭದ್ರವಾದ ಅಡಿಪಾಯ ಈ ಜ್ಯೇಷ್ಠ ಮಾಸದಲ್ಲಿ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ಗುರುವಿನ ಉಚ್ಚ ಸ್ಥಾನದಿಂದ ಲಭ್ಯವಾಗುತ್ತೆ. ಅದೇ ರೀತಿ ಕೆಲವರಿಗೆ ಈ ವ್ಯಯಸ್ಥಾನದ ಅಧಿಪತಿಯಾದಂಥ ಗುರು ಉಚ್ಚನಾಗಿ ಬರುವುದರಿಂದ ಸುಖ ಸ್ಥಾನದಲ್ಲಿದ್ದರಿಂದ ಕಳೆದು ಹೋದದರ ಬಗ್ಗೆ ಚಿಂತೆ ಮಾಡುವವರಿಗೆ ಗುರು ಏನನ್ನೂ ಮಾಡಲಾರ. ಅರ್ಥಾತ್ ಅದನ್ನು ಕಳೆದುಕೊಂಡಿದ್ದೀವಿ, ಇದನ್ನು ಕಳ್ಕೊಂಡಿದ್ದೀವಿ, ನಮಗೆಲ್ಲವೂ ಹೋಯಿತು ಅನ್ನುವ ಭಾವನೆಯಲ್ಲಿದ್ದವರಿಗೆ ಈ ಗುರುವು ಖಂಡಿತವಾಗಿ ಉಚ್ಚಸ್ಥಾನದ ಫಲವನ್ನು, ಅಯ್ಯೋ ನಮಗೆ ಇನ್ನೂ ಬೇಕಿತ್ತು, ಇನ್ನೂ ಪಡ್ಕೊಳ್ಳೋಕ್ಕೆ ಆಗಿಲ್ಲ ಅನ್ನೋ ಕೊರಗನ್ನೇ ಮತ್ತೆ ಅವರೇ ಸೃಷ್ಟಿ ಮಾಡಿಕೊಳ್ತಾ ಹೋಗ್ತಾರೆ. ಹಾಗಾಗಿ ಇನ್ನು ಕೆಲವರಿಗೆ ಅದರಲ್ಲೂ ಕೂಡ ಈ ಸಾಡೆ ಸಾಚಿನ ಪ್ರಭಾವ ಇದ್ದು ಅಷ್ಟೇ ಕುಜನು ಶನಿಯಿಂದ ವಿಮುಖನಾಗಿ ಮುಂದ್ಗಡೆ ಬಂದಿದ್ದಾನೆ. ಹಾಗಾಗಿ ರಾಹು ಮತ್ತು ಶನೇಶ್ವರನ ಮುಷ್ಟಿಯಿಂದ ಮುಂದೆ ಬಂದಂತಹ ಕುಜನಾಗಿದ್ದಾನೆ. ಒಂದು ಉತ್ತಮವಾದ ನಿರಾಳತೆ ಸೃಷ್ಟಿಯಾಗತ್ತೆ. ಒಂದು ಉತ್ತಮವಾದ ನಿರಾಳತೆ ಸೃಷ್ಟಿಯಾಗುವುದರ ಜೊತೆಗೆ ಇಲ್ಲಿ ವ್ಯಯದಲ್ಲಿ ಇರ್ತಕ್ಕಂಥದ್ದು ಕಳೆದು ಹೋಗಿದ್ದನ್ನು ಇನ್ನೂ ಒಂದಿಷ್ಟು ಕಳೆದು ಹೋಗುವಂತೆ ಆಗುವಂಥ ಸ್ಥಿತಿಗತಿಗಳು. ಯಾರು ದೈವ ಬಲ ಕಡಿಮೆ ಇದ್ದವರಿದ್ದಾರೆ, ಅಯ್ಯೋ ನನಗೆ ಹೀಗೆ ಆಗೋಗಲಿ, ಪ್ರತಿ ಮಾತಿನಲ್ಲಿ ಈ ಋಣಾತ್ಮಕ ಶಬ್ದಗಳ ಪ್ರಯೋಗ ಇದೆಯಲ್ಲ, ಅಂಥದ್ದನ್ನು ಯಾರು ಮಾಡ್ತಾ ಇರ್ತಾರೆ? ಯಾಕೆಂದರೆ ಗುರು ವಾಗಧಿಪತಿ, ಅವರ ಏಳು ಬೀಳುಗಳನ್ನು ಆ ಗುರುವು ಅವರವರ ಮಾತಿನ ಮೂಲಕವಾಗಿ ತೋರಿಸ್ತಾ ಇರ್ತಾನೆ. ಸುಮ್ಮನೆ ಸುಳ್ಳು ಹೇಳೋದು, ಅದು ಧನಾತ್ಮಕವಾದ ವಾಕ್ಯ ಇದ್ದರೂ ಸುಳ್ಳು ಹೇಳುವಂಥವರು, ನಾನು ಅದಾಗ್ಬಿಡ್ತೀನಿ, ಹೀಗಾಗ್ಬಿಡ್ತೀನಿ, ಹಾಗಾಗ್ಬಿಡ್ತೀನಿ ಅನ್ನುವಂತಹ ಸುಳ್ಳು ರೀತಿಯಲ್ಲಿ ತನ್ನ ಭವಿಷ್ಯತ್ತನ್ನು ತೋರಿಸಿಕೊಳ್ಳುವಂಥದ್ದು, ಅಥವಾ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಪ್ರಸ್ತುತತೆಯನ್ನು ಸುಳ್ಳು ಹೇಳಿ ಮಾಡ್ತಕ್ಕಂಥವರಿಗೆ ಇದು ಅತಿ ದೊಡ್ಡ ಕೆಟ್ಟ ಫಲವನ್ನು ಅನುಭವಿಸುವ ಯೋಗ ಉಂಟಾಗುತ್ತೆ. ಯಾವುದು ಕೆಟ್ಟದಿದೆಯೋ ಅದನ್ನು ದೊಡ್ಡದಾಗಿ ಮಾಡುವಂತಹ ಕ್ರಿಯೆ ಉಂಟಾಗ್ತದೆ. ಅದನ್ನೇ ಗುರು ಅಂತ ಕರೆದಿರುವಂಥದ್ದು. ಅಂದರೆ ಯಾವುದೇ ಗುರುವು ಖಂಡಿತವಾಗಿಯೂ ಕೆಟ್ಟದ್ದನ್ನು ಮಾಡೋದಿಲ್ಲ. ಆ ಗುರು ಅಂದರೆ ದೊಡ್ಡದು ಅಥವಾ ದೊಡ್ಡ ಪ್ರಮಾಣದ್ದು ಅನ್ನೋ ಅರ್ಥೈಸಿಕೊಳ್ಳುವಾಗ ಗುರುನಿ ಎನ್ನುವಂತಹ ಯಾವ ನಪುಂಸಕಲಿಂಗ ಶಬ್ದ ಇದೆ, ಅತಿ ಭಾರವಾಗಿರುವಂಥದ್ದು. ನಮ್ಮ ಸೌರಮಂಡಲದಲ್ಲಿರುವಂಥ ಗುರುವು ಕೂಡ ಅತ್ಯಂತ ದೊಡ್ಡ ಗ್ರಹ, ಅತಿ ಭಾರವಾದ ಗ್ರಹ ಕೂಡ ಹೌದು. ಅನೇಕ ಶಿಷ್ಯ ಸಂಭೂತ ಆಗಿರುವುದರಿಂದ, ಅನೇಕ ಚಂದ್ರಗಳು ಅವನಿಗಿರುವುದರಿಂದ ಅವನು ಸ್ವಾಭಾವಿಕವಾಗಿ ಜ್ಞಾನದಾಯಕನಾದ ಸಂಸ್ಕಾರಕಾರಕನಾದ ಗುರುವು ಕೂಡ ಹೌದು. ಎಲ್ಲಿ ಅಹಂಕಾರ ಅಥವಾ ಅಜ್ಞಾನದಿಂದ ಕೂಡಿದಂತಹ ಸ್ವಭಾವ ಇರ್ತದೆ ಅಲ್ಲಿ ಅದು ಗುರುವಾಗಿ ಪರಿಣಮಿಸ್ತದೆ. ಅಂದರೆ ಅತಿ ದೊಡ್ಡದಾಗಿ ಅದು ರಾಕ್ಷಸೀಯತೆಯೂ ದೊಡ್ಡದಾಗ್ತದೆ, ರಾಕ್ಷಸರಿಗೂ ಗುರು ಇದ್ದಾನೆ. ಹಾಗೆಯೇ ಈ ಒಂದು ಪುಣ್ಯಕ್ಕೂ ಕೂಡ ಅವನು ಗುರುತತ್ವ ದೊಡ್ಡದಾಗಿ ಆಗತ್ತೆ. ಹಾಗಾಗಿ ಪುಣ್ಯಾಂಶವನ್ನು ನಿರಂತರವಾಗಿ ಪಾಲಿಸುವವರಿಗೆ ಪುಣ್ಯಾಂಶದ ಆಧಿಕ್ಯತೆ ಉಂಟಾಗುವಂಥದ್ದು ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ. ಈಗಾಗಲೇ ಹೇಳಿದಂತಹ ವಿಷಯವನ್ನು ಕಳೆದು ಹೋಯಿತು ಅಥವಾ ಕಳೆದುಕೊಳ್ಳುವ ಯೋಗಗಳು ಕೂಡ ಕೂಡಿ ಬರುವಂಥದ್ದು ಇದೇ ಗುರುವಿನಿಂದ ಆಗುವ ಲಕ್ಷಣಗಳು ಇವೆ. ಅದರಿಂದಾಗಿ ಮೇಷರಾಶಿಯವರಲ್ಲಿ ಈ ಕುಜನ ಪ್ರಭಾವ ರಜೋಗುಣದಿಂದ ಯಾರಿಗೆ ಅತಿಯಾದ ಸಿಟ್ಟನ್ನು ರೂಢಿಸ್ಕೊಂಡಿರ್ತಾರೆ, ನಾನು ಹೀಗೆ ಎನ್ನುವ ಅಹಂಕಾರದ ಚಿಂತನೆಯಲ್ಲಿರ್ತಾರೆ, ಹೇಳಿದ ತಕ್ಷಣ ಬೇಸರ ಆಗುವ ಅಥವಾ ದುಃಖಕ್ಕೆ ಒಳಗಾಗುವ, ನಿದ್ದೆ ಬಿಟ್ಟು ಯೋಚನೆ ಮಾಡ್ತಕ್ಕಂತಹ ಚಿಂತನೆಯನ್ನು ಹೊಂದಿರುವಂತಹ, ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅತಿ ದೊಡ್ಡ ಕಳೆದುಕೊಳ್ಳುವ ಯೋಗ, ಸಾಡೆ ಸಾಚಿನ ಪರಿಣಾಮದಿಂದ ಕೂಡ ಭೂವನ್ನು ಬಂಗಾರವನ್ನು ಕಳೆದುಕೊಳ್ಳುವ ಯೋಗಗಳು ಕೂಡ ಖಂಡಿತವಾಗಿ ಬರುವ ಸಾಧ್ಯತೆಗಳಿದೆ. ಆದ್ದರಿಂದ ಗುರುವಿನ ಪ್ರಭಾವವನ್ನು ಧನಾತ್ಮಕವಾಗಿ ಪರಿವರ್ತಿಸುವಲ್ಲಿ ನೀವು ಯಶಸ್ವಿಯಾದರೆ ತಾಯಿ ತಂದೆಯನ್ನು ನಿರಂತರವಾಗಿ ಗೌರವಿಸುತ್ತಾ ನಮಸ್ಕರಿಸುತ್ತಾ ನೀವು ಮುಂದಿನ ಹೆಜ್ಜೆಯನ್ನು ಇಡ್ತಾ ಬಂದರೆ ಅಂತಹ ದೋಷಗಳು ಹೋಗಿ ಗುರುವು ಭಾಗ್ಯದ ಒಂದು ಫಲವನ್ನು ನಿಮಗೇ ನೀಡುತ್ತಾನೆ. ಹಾಗಾಗಿ ಒಬ್ಬರಿಗೆ ಕಷ್ಟ, ಒಬ್ಬರಿಗೆ ಅದೇ ರಾಶಿಯವರಿಗೆ ಮತ್ತೊಂದಿಷ್ಟು ನಷ್ಟ ಉಂಟಾಗುವುದು ಇದೇ ಕಾರಣದಿಂದ. ಗುರುವಿನ ಭಾಗ್ಯ ಫಲವನ್ನು ಪಡೆಯುವಂತಹ ಯೋಗ ನಿಮಗೆಲ್ಲರಿಗೂ ಉಂಟಾಗಲಿ ಅಂತ ನಾನು ಹೇಳ್ತೇನೆ. ಹಾಗಾಗಿ ಒಂದು ಉಚ್ಚ ಫಲವನ್ನು, ಒಂದು
ಈ ಫಲವನ್ನು ಕೊಟ್ಟರೆ ಇನ್ನು ಮಧ್ಯಮ ಫಲವನ್ನು ಕೂಡ ಕೆಲವರು ಪಡಿತಾರೆ. ಅವರವರ ಈಗಾಗಲೇ ಹೇಳಿದಂಥ ಸ್ವಭಾವದಲ್ಲಿ ಮಧ್ಯಮ ಅವಸ್ಥೆಯಲ್ಲಿದ್ದಾಗ ಕುಜನ ಅಹಂಕಾರವೂ ಹೆಚ್ಚಿಗೆ ಇಲ್ಲ, ಅರ್ಧ ಇದೆ. ಈ ರೀತಿಯ ಸ್ವಭಾವವುಳ್ಳವರಿಗೆ ಅದು ಅರ್ಧದಷ್ಟು ಫಲವನ್ನು ಕೊಡುತ್ತೆ. ಆದರೆ ಗುರುವು ಅಸ್ಥಾನದಲ್ಲಿ ಜಾತಕದಲ್ಲಿದ್ದರೆ, ಹುಟ್ಟುವಾಗಲೇ ದೈವಬಲದ ಕೊರತೆ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಇದು ಸಾಮಾನ್ಯ ಫಲವನ್ನು ಕೊಡುವಂಥ ಲಕ್ಷಣಗಳು. ಒಮ್ಮೆ ಗುರುವು ಅತ್ಯುನ್ನತ ಸ್ಥಾನದಲ್ಲಿ ಉಚ್ಚ ಸ್ಥಾನದಿದ್ದರೂ ಕೆಟ್ಟ ಫಲ ಅವರಿಗೆ ಬರುವುದಿಲ್ಲವೇ ಅಂತ ಕೇಳಿದ್ರೆ ಖಂಡಿತ ಆ ವ್ಯಕ್ತಿಯ ನಿತ್ಯ ನಡೆಯಿಂದ ಅದು ಸಾಧ್ಯ ಕೂಡ ಹೌದು. ಆ ಕೆಟ್ಟ ಫಲವನ್ನು ಅನುಭವಿಸುವ ನಿಟ್ಟಿನಲ್ಲಿ ಯಾರು ಗುರುವಿನ ತತ್ವವನ್ನು ದುರ್ಬಳಕೆ ಮಾಡ್ಕೊಳ್ತಾರೋ, ತಮ್ಮ ಜ್ಞಾನದ ಶಕ್ತಿಯನ್ನು ವಿವಾದಕ್ಕೆ ಬಳಸ್ತಾರೋ, ವಿದ್ಯಾ ವಿವಾದಾಯ ಧನಂ ಮದಾಯ ಅನ್ನೋ ಹಾಗೆ, ಅಂತಹ ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಗಳಲ್ಲಿ ಈ ಒಂದು ಆ ಗುರುವಿನ ಜಾತಕದಲ್ಲಿ ಅತ್ಯುತ್ತಮವಾದ ಗುರುವಿನ ಸ್ಥಿತಿಗತಿಗಳಿದ್ರೂ ಕೂಡ ಅದರ ಒಳ್ಳೆಯ ಫಲವನ್ನು ಅನುಭವಿಸೋದಕ್ಕೆ ಅಸಾಧ್ಯವಾಗುವ ಸಾಧ್ಯತೆಗಳು ಇದೆ. ಅದೇ ರೀತಿಯಾಗಿ 12ನೇ ಮನೆಯಲ್ಲಿ ಗುರು ಇದ್ದರೂ ಕೂಡ, ಗುರುವಿನ ದೈವಬಲ ಇಲ್ಲದ ಲಕ್ಕಿ ಇಲ್ಲದಂತಹ ಯಾವುದೇ ಜಾತಕ ಇದ್ದರೂ ಕೂಡ ನಿತ್ಯ ಗುರು ಆರಾಧನೆಗಳನ್ನು ಮಾಡಿಕೊಂಡು ಬಂದು ಅತ್ಯಂತ ಧನಾತ್ಮಕವಾದ ಚಿಂತನೆಯಿಂದ ಅತ್ಯಂತ ಸ್ಪಷ್ಟವಾದಂತಹ ಮಾನಸಿಕ ನಿಲುವನ್ನು ಹೊಂದಿದವರಿಗೆ ಸ್ಥಿತ ಪ್ರಜ್ಞಸ್ತದುಚ್ಯತೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಆ ಒಂದು ಉತ್ತಮವಾದ ಫಲವನ್ನು ಪಡೆಯುವಲ್ಲಿ ಮಾನಸಿಕ ಸ್ಥಿತಿಯಲ್ಲಿ ಸದಾ ಸಂತೋಷದ ಸ್ಥಿತಿಯನ್ನು ಕಾಯ್ದುಕೊಳ್ಳುವಂತಹ ವ್ಯವಸ್ಥೆಯಲ್ಲಿರುವಂಥವರಿಗೆ ಎಂತಹ ಗುರು ವೇದಲ್ಲಿದ್ದರೂ ಕೂಡ ಅತ್ಯುತ್ತಮವಾದ ಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಹಾಗಾಗಿ ಪ್ರತಿಯೊಂದು ಮೇಷರಾಶಿಯವರು ಸಂಪೂರ್ಣ ಫಲವನ್ನು ಗುರುವಿನ ಭಾಗ್ಯದ ಅಧಿಪತಿಯಾದ ಗುರುವಿನ ಉಚ್ಚ ಸ್ಥಿತಿಯಲ್ಲಿ ಸುಖಸ್ಥಾನದಲ್ಲಿ ಅತಿ ಉನ್ನತವಾದ ಫಲವನ್ನು ಪಡೆಯಲಿ ಅಂತ ನಾವು ಶ್ರೀ ನಾಗಶಕ್ತಿ ವಿನಾಯಕನಲ್ಲಿ ನಾವು ಕೂಡ ಪ್ರಾರ್ಥಿಸ್ತೇವೆ. ಇನ್ನು ನೋಡೋಣ, ಈ ದ್ವಿತೀಯದಲ್ಲಿ ನೋಡಿ ರವಿ ಬುಧ ಇದ್ದಾರೆ. ಇಲ್ಲಿ ಪಂಚಮಾಧಿಪತಿಯಾದ ರವಿ ಬುಧರ ಯುತಿ ಇರುವಂಥದ್ದು ಮತ್ತು ಷಷ್ಠಾಧಿಪತಿಯಾದ ಬುಧನು ಕೂಡ ರವಿಯ ಜೊತೆಗೆ ಇರ್ತಕ್ಕಂಥದ್ದು. ಹೀಗಿರುವಾಗ ನೋಡಿದಾಗ ಈ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ, ಇದು ಉತ್ತಮವಾದ ಲಕ್ಷಣವನ್ನೇ ಹೊಂದಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಕುಜನ ಅಧಿಪತಿಯಾಗಿದ್ದು ರವಿ ಕೂಡ ಮಿತ್ರನಾಗುವುದರಿಂದ ಅನೇಕ ರೀತಿಯ ಪಿತೃವರ್ಗದ ಆಶೀರ್ವಾದ ಬಲದ ಮೂಲಕವಾಗಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ವ್ಯವಸ್ಥೆ ಆಗತ್ತೆ. ಆದರೆ ಅದು ಶತ್ರು ಕ್ಷೇತ್ರಗತನಾಗಿದ್ದರಿಂದ ಅಂದುಕೊಂಡಷ್ಟು ಆಗದೇ ಇರಬಹುದು. ಅದಕ್ಕಾಗಿ ಶಿವಾರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯದು. ಬುಧನಿಗಾಗಿ ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಮಾತುಕತೆಗಳು ಹಣಕಾಸಿನ ಸಂಬಂಧಪಟ್ಟಿದ್ದು ಉತ್ತಮ ಫಲವನ್ನು ಪಡೆಯಬಹುದು. ಈ ವಿಡಿಯೋದ ಕೊನೆಯಲ್ಲಿ ಆಂಜನೇಯನ ಮಂತ್ರವನ್ನು ಖಂಡಿತ ಹಾಕಿರ್ತೀವಿ. ದಯವಿಟ್ಟು ಅದನ್ನು ನಿತ್ಯ ಆರಾಧನೆ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಭಕ್ತಿಪೂರ್ವಕವಾದ ಆರಾಧನೆ ಸಂಪೂರ್ಣ ಫಲವನ್ನು ನೀಡುತ್ತೆ. ಇನ್ನು ತೃತೀಯದಲ್ಲಿ ಇರ್ತಕ್ಕಂತಹ ಯಾವ ರವಿ ಮತ್ತು ಬುಧ 29/5/26 ಬುಧ ಶುಕ್ರವಾರ ದಿವಸ ತ್ರಯೋದಶಿಯೆಂದು ಬುಧನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಸ್ವಸ್ಥಾನಕ್ಕೆ ಬರ್ತಾನೆ. ಅಲ್ಲಿಯೇ ಈ ಮಾಸದ ಕೊನೆಯಲ್ಲಿ ಅಂದರೆ ನಿಜ ಜ್ಯೇಷ್ಠ ಬರುವ ಸಂದರ್ಭದಲ್ಲಿ ರವಿ ಒಂದು ದಿವಸ ಮುಂಚೆ ಅಂದರೆ ಅಮಾವಾಸ್ಯೆಯಂದು ಇಲ್ಲಿ ಪ್ರವೇಶ ಮಾಡಿರ್ತಾನೆ. ಹಾಗಾಗಿ ಇಲ್ಲಿ ಕೂಡ ಅತ್ಯುತ್ತಮವಾದ ಫಲವನ್ನೇ ಮಿತ್ರಕ್ಷೇತ್ರದಲ್ಲಿ ಕೊಡ್ತಕ್ಕಂತಹ ರವಿ ಇರುವುದರಿಂದಾಗಿ ಮಾತುಕತೆಗಳಲ್ಲಿ ಅತ್ಯಂತ ದೊಡ್ಡ ಯಶಸ್ಸು ಸಿಗುವಂತಹ ಮಹಾಯೋಗ ಕಂಡು ಬರ್ತಾ ಇದೆ. ಗುರು ಶುಕ್ರ ಯುತಿ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಗೊಂದಲ ಆರ್ಥಿಕ ಸ್ಥಿತಿಯಲ್ಲಿ ಉಂಟು ಮಾಡಿದ್ರು ಕೂಡ ಅದರಲ್ಲೂ ದೇವಿಯ ಆರಾಧನೆ ನಿಮ್ಮಲ್ಲಿ ಇದ್ದರೆ ಈ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಗೊಂದಲಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಕೂಡ ಈ ಒಂದು ವಿಡಿಯೋದಲ್ಲಿ ಕಸಾರ ದೇವಿಯ ಭಜನೆಯನ್ನು ಹಾಕ್ತೇವೆ. ಕಸಾರ ದೇವಿ ಅಂದರೆ ವನದುರ್ಗಿ, ಉತ್ತರಾಖಂಡದ ಅಲ್ಮೋಡದಲ್ಲಿರ್ತಕ್ಕಂತಹ ಅದ್ಭುತವಾದ ವಿವೇಕಾನಂದರಿಗೆ ಜ್ಞಾನೋದಯ ಆಗುವಂಥ ಪರಮಹಂಸರಿಂದ ಆಗಿರುವಂಥ ಸ್ಥಳ ಏನಿದೆ ಅಲ್ಲಿಯ ಒಂದು ದೇವಿ ವನದುರ್ಗಿ, ಅದರ ಒಂದು ಭಜನೆಯನ್ನು ಕೂಡ ನಾವು ಕೊನೆಗೆ ಹಾಕ್ತೇವೆ. ಅದನ್ನು ಕೂಡ ನಿತ್ಯ ಕೇಳುವಂಥ ಪರಿಪಾಠವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ದೇವಿ ದುರ್ಗಿಯ ಆರಾಧನೆಯನ್ನು ಮಾಡುವವರಿಗೆ ಈ ಒಂದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲಿಕ್ಕೆ ಸಾಧ್ಯ. ಇಷ್ಟೇ ಅಲ್ಲದೆ ಹಣಕಾಸಿನ ಕಾರಕನಾದಂಥ ಶುಕ್ರ ಗುರುವಿನ ಜೊತೆಗೆ ಎರಡೂ ಕಡೆ ಕಂಡು ಬರುವುದರಿಂದ ಇದೇ ವಿಡಿಯೋದ ಕೊನೆಯಲ್ಲಿ ದತ್ತಾತ್ರೇಯನ ಆ ಋಣ ವಿಮೋಚನಾ ಸ್ತೋತ್ರವನ್ನು ಕೂಡ ಹಾಕುವ ಪ್ರಯತ್ನ ಮಾಡ್ತೇವೆ. ಆ ಮೂಲಕವಾಗಿ ಆ ಗುರು ಮೂಲಕವಾಗಿ ಉಂಟಾಗುವಂಥ ಗುರು ಶುಕ್ರ ಯುತಿಯಿಂದ ಉಂಟಾಗುವಂತಹ ದಾರಿದ್ರ್ಯ ಅಥವಾ ಸಾಲಬಾಧೆ ನಿವಾರಣೆಗೆ ಅದು ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಭಕ್ತಿ ಶ್ರದ್ಧೆಗೆ ಅನುಕೂಲವಾಗಿ ಅದು ಪರಿಣಾಮ ಬೀರುತ್ತೆ. ಈ ವಿಡಿಯೋವನ್ನು ಕೊನೆಯವರೆಗೂ ದಯವಿಟ್ಟು ನೋಡಿ. ಅದರ ಮೂಲಕವಾಗಿ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಒಂದು ಉತ್ತಮತೆಗೆ, ನಿಮ್ಮ ಉತ್ತಮ ಸಂಸ್ಕಾರ ನೋಡಿ. ನಾವು ಎಷ್ಟೋ ವಿಡಿಯೋನ ಬಿಡ್ತೇವೆ, ಎಷ್ಟೋ ಜನ ತುಂಬ ಶೇರ್ ಮಾಡಿದೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು ಕೂಡ. ಅನೇಕರು ನಮಗೆ ದೂರವಾಣಿ ಕರೆಯನ್ನು ಕೂಡ ಮಾಡಿ ನಿಮ್ಮ ವಿಡಿಯೋ ಮೊದಲನೇ ಸಮಯ ನೋಡಿದ್ವಿ, ಯಾರೋ ಶೇರ್ ಮಾಡಿದ್ದಾರೆ, ನಮ್ಮ ಪುಣ್ಯ, ಇದರಿಂದ ನಮ್ಮ ಜೀವನ ಬದಲಾಯಿತು ಅಂತ ಹೇಳಿದಂತಹ ಮಹಾ ವ್ಯಕ್ತಿಗಳಿದ್ದಾರೆ.
ಅಂತಹ ಸುಸಂಸ್ಕಾರವಂತರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳೊಂದಿಗೆ ಮುಂದಿನ ಫಲ ನೋಡೋಣ. 15/6 ಈ ಒಂದು 15/6ನೇ ತಾರೀಕು ಏನಿದೆ, ಜೂನ್ 15 ಏನಿದೆಯಲ್ಲ, ಈ ಅಮಾವಾಸ್ಯೆಯು ಇರ್ತಕ್ಕಂಥ ನೋಡಿ, ಇಲ್ಲಿ ರವಿಯು ಕೂಡ ಅಲ್ಲಿ ಬಂದಾಗ, ಚಂದ್ರನ ಯುತಿ ಬಂದಾಗಲೇ ಇಲ್ಲಿ ಅಮಾವಾಸ್ಯೆ ಮಿಥುನ ರಾಶಿಯಲ್ಲಿ ಆಗ್ತಾ ಇರುವಂಥದ್ದು ತೃತೀಯದಲ್ಲಿ. ಇಲ್ಲಿ 1/6ಕ್ಕೆ ಈ ಅಮಾವಾಸ್ಯೆ ಸಂದರ್ಭದಲ್ಲಿ ಗುರು ಇಲ್ಲಿ ಬಂದ್ಬಿಟ್ಟಿರ್ತಾನೆ, ಶುಕ್ರ ಕೂಡ ಇಲ್ಲಿ ಪ್ರವೇಶ ಮಾಡಿರ್ತಾನೆ. ಅಲ್ಲಿ ರವಿ ಬುಧ ಮಾತ್ರ ಇರುವಂಥದ್ದು, ರವಿ ಬುಧ ಚಂದ್ರರು ಇರ್ತಾರೆ. ಈ ಅಮಾವಾಸ್ಯೆಯ ದಿವಸ ತೃತೀಯದಲ್ಲಿ ಅಮಾವಾಸ್ಯೆ ಬರ್ತಾ ಇರುವಂಥದ್ದು, ಅದರಲ್ಲೂ ಮೃಗಶಿರ ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಅಮಾವಾಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಎಂದು ನೀವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆ ಅಥವಾ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವಂತಹ ಮಂತ್ರ ಜಪ ಇತ್ಯಾದಿಗಳನ್ನು ಅನುಷ್ಠಾನಿಸಿದಲ್ಲಿ ಅನೇಕ ವಿಧವಾದಂತಹ ನಿಮ್ಮ ಮಾಟ ಮಂತ್ರ, ದೃಷ್ಟಿದೋಷ, ಋಣಾತ್ಮಕ ದೋಷಗಳೆಲ್ಲ ನಿವಾರಣೆಗೆ ನಿಮಗೆ ಒಂದು ಸಾಮರ್ಥ್ಯ, ದೈವಿಯ ಒಂದು ಬಲ ನಿಮಗೆ ಸಿಗತ್ತೆ. ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಅನೇಕರ ಬೇಡಿಕೆಯ ಮೇರೆಗೆ ಒಂದು ಸಂಕಲ್ಪ ಮಾಡಿ ಈ ದೃಷ್ಟಿದೋಷಾದಿ ದೋಷಗಳು, ವಾಮಾಚಾರಾದಿ ದೋಷಗಳ ನಿವಾರಣೆಗೋಸ್ಕರವಾಗಿಯೇ ನಾಗಶಕ್ತಿ ಮೂಲಮಂತ್ರ ಹವನವನ್ನು ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. 15/6ರಂದು ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಈ ರೀತಿಯಾದ ಹೋಮಗಳು ನಮ್ಮಲ್ಲಿ ನಡೀತಾ ಇದೆ. ಆಸಕ್ತರು ಮಾತ್ರ ಭಕ್ತಿಪೂರ್ವಕವಾದ ಕಾಣಿಕೆಯನ್ನು ಕಳಿಸಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಹೋಮಗಳು ಕೂಡ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಂಥವರಿಗೂ ಕೂಡ ಎಲ್ಲ ರೀತಿಯಾದ ಫಲಗಳು ಸಿಗಲಿ ಅಂತ ಹೇಳ್ತಾ, ನೀವು ವಾಟ್ಸಪ್ ಮಾಡುವ ಮೂಲಕವಾಗಿ ಕಾಣಿಕೆಯನ್ನು, ರಿಸಿಪ್ಟನ್ನು ವಾಟ್ಸಪ್ ಮೂಲಕ ಕಳಿಸಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಅಂತ ಹಾಕಿದಾಗ ಅಮಾವಾಸ್ಯೆಯ ದಿನ ಮಾಡ್ತಕ್ಕಂತಹ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನ ಯಾವುದೇ ಋಣಾತ್ಮಕ ದೋಷಗಳ ನಿವಾರಣೆಗೆ, ಉದಾಹರಣೆ ಕೋರ್ಟ್ ವ್ಯಾಜ್ಯ ಇರ್ತದೆ ಅಥವಾ ಇನ್ನು ಅನೇಕ ರೀತಿಯಾದ ಬಾಧೆಗಳಿರುತ್ತೆ, ಅಂಥದ್ದಕ್ಕೆಲ್ಲ ಕೂಡ ಸಂಕಲ್ಪ ಮಾಡಿ ನಿಮ್ಮ ಪರವಾಗಿ ನಾವು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಪೌರ್ಣಿಮೆ ಈ ಒಂದು 31/5/2026ರಂದು ಸಂಘಟಿಸ್ತಾ ಇದೆ. ಅವತ್ತು ನಿಮ್ಮ ಉತ್ತಮವಾದ ಮನೋಕಾಮನೆ, ಯಾವುದೋ ಕಾರ್ಯದಲ್ಲಿ ಯಶಸ್ವಿ, ಉದ್ಯೋಗದಲ್ಲಿ ಯಶಸ್ವಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಆಗಬೇಕು ಇತ್ಯಾದಿ ಅನೇಕ ವಿಚಾರಗಳಿಗೆ, ಉತ್ತಮ ಧನಾತ್ಮಕ ಚಿಂತನೆಗೆ ಈ ಒಂದು ಪೌರ್ಣಿಮೆಯ ದಿವಸ ಮಾಡ್ತಕ್ಕಂತಹ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಕೂಡ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಿಮ್ಮ ಮನಸ್ಸಿಗೆ ಬಂದಷ್ಟು ಕಾಣಿಕೆಯನ್ನು, ಇದು ಹಣಕಾಸಿಗಲ್ಲ, ನಿಮ್ಮ ಯಾರಿಗೆ ನಾಗಶಕ್ತಿ ವಿನಾಯಕನ ಮೇಲೆ ಭಕ್ತಿ ಇದೆಯೋ ಖಂಡಿತವಾಗಿಯೂ ಅವರಿಗೆ ಸಂಪೂರ್ಣವಾಗಿ ಅವನ ಅನುಗ್ರಹ ಸಿಗಲಿ, ಆ ಮೂಲಕವಾಗಿ ಆ ಕುಟುಂಬ ಉದ್ಧಾರವಾಗಲಿ, ಉತ್ತಮ ಸಮಾಜ ನಿರ್ಮಾಣವಾಗಲಿ ಎನ್ನುವ ಚಿಂತನೆಯೊಂದಿಗೆ ನಾವು ಇದನ್ನು ಮಾಡ್ತಾ ಇರುವುದರಿಂದ ಅದಕ್ಕೆ ವ್ಯವಸ್ಥೆಗಾಗಿ ನಿಮಗೆ ಅನಿಸಿದಷ್ಟು ಕಾಣಿಕೆಯನ್ನು ಕಳಿಸಿ ನಿಮ್ಮ ವಿವರವನ್ನು ಕೊಡುವುದು ಮುಖ್ಯ. ಈಗಾಗಲೇ ಕಳಿಸಿದ್ದಿದ್ರೆ ದಯವಿಟ್ಟು ನಿಮ್ಮ ರಿಸಿಪ್ಟ್ ನಂಬರ್ ಏನಿದೆ ಆ ರಿಸಿಪ್ಟ್ ನಂಬರನ್ನು ಕಳಿಸಿದರೆ ಅದೇ ನಿಮ್ಮ ಪರ್ಮನೆಂಟ್ ರಿಸಿಪ್ಟ್ ನಂಬರ್ ಮತ್ತು ಭಕ್ತರ ಯಾದಿಯ ಒಂದು ಲಿಸ್ಟ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳು ನಮ್ಮಲ್ಲಿ ಸಿಕ್ಕಿರುತ್ತೆ. ಅದರ ಪ್ರಕಾರ ಸಂಕಲ್ಪ ಮಾಡ್ತೇವೆ. ಇನ್ನು ವಿಶೇಷವಾಗಿ ಈ ಬಾರಿ ಗುರುವು ಈ 1/6/2026 ಕರ್ಕಾಟಕ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರುವುದರಿಂದಾಗಿ ವಿಶೇಷವಾಗಿ ಸಿಂಹ, ಕುಂಭ, ಮೇಷ, ಧನು ರಾಶಿಯವರಿಗೆ ಸ್ವಲ್ಪ ದೈವ ಬಲದ ಕೊರತೆ ಕಾಣುವುದರಿಂದ ಮತ್ತು ಉಳಿದಂತಹ ಯಾರಿಗೆ ದೈವ ಬಲ ಇದೆ, ಈಗಾಗಲೇ ಹೇಳಿದಂತೆ ಮೇಷರಾಶಿಯವರಿಗೆ ಉತ್ತಮವಾದ ದೈವ ಬಲ ಕಂಡು ಬರ್ತದೆ. ಆದರೆ ಇದು ನೋಡಿ ಯಾವ ರೀತಿಯಾಗಿ ಕಂಡರೂ ಕೂಡ ಈಗ ವೃಷಭ ರಾಶಿಯವರಿದ್ದಾರೆ, ಅಷ್ಟಮಾಧಿಪತಿ ಹೌದು, ಏಕಾದಶಾಧಿಪತಿ ಹೌದು. ಹಾಗಾಗಿ ಆ ಅಷ್ಟಮಾಧಿಪತಿಯ ವ್ಯವಸ್ಥೆಯು ಕೂಡ ಉಚ್ಚನಾಗಿ ಬರುವುದರಿಂದ ಅಲ್ಲಿ ಯಾವುದೋ ಒಂದು ದೋಷಗಳು ಗುರುವಿನಿಂದಲೇ ಉಂಟಾಗುವ ಲಕ್ಷಣಗಳಿರ್ತವೆ. ಆದ್ದರಿಂದಾಗಿ ಆ ದೋಷಾದಿಗಳು ನಿವಾರಣೆಯಾಗಿ ಉತ್ತಮ ಫಲ ಮಾತ್ರ ಲಭ್ಯವಾಗುವುದಕ್ಕಾಗಿ ಕೂಡ ಈ ಒಂದು ಗುರು ಶಾಂತಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದಕ್ಕೂ ಕೂಡ ನೀವು ಗುರು ಶಾಂತಿ ಅಂತ ಟೈಪ್ ಮಾಡಿ ಕಾಣಿಕೆಯನ್ನು ಕಳಿಸಿ ನಿಮ್ಮ ವಿವರವನ್ನು ಕಳಿಸಿದರೆ ಅದಕ್ಕೂ ಕೂಡ ನಿಮಗೆ ಸಂಕಲ್ಪ ಉಂಟಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ತೃತೀಯದಿಂದ ಚತುರ್ಥವನ್ನು ಗಮನಿಸಿದಾಗ ಗುರು ಶುಕ್ರ ಯುತಿ ಎನ್ನುವಂಥದ್ದೇನಿದೆ, ಇದು ಈ ಕುಜನು ಸಪ್ತಮಾಧಿಪತಿಯಾಗಿ ಗುರು ವಿವಾಹಕಾರಕನಾಗಿಯೂ ಯೋಗವನ್ನು ಸೃಷ್ಟಿಸ್ತಾ ಇರುವುದರಿಂದ ಅತ್ಯುತ್ತಮವಾದ ಪ್ರೇಮಿಗಳ ಮಿಲನ ಅಥವಾ ಅತ್ಯುತ್ತಮವಾದ ಸಂಗಾತಿಗಳ ಜೋಡಣೆ ಅಥವಾ ವಿವಾಹ ಉಂಟಾಗುವ ಯೋಗಗಳು, ಉತ್ತಮರ ಸಂಘ ಉಂಟಾಗುವಂತಹ ಮಹಾಲಕ್ಷಣ ಅಂತೂ ಕಂಡು ಬರ್ತಾ ಇರುವಂಥದ್ದು. ಆದರೂ ಕೂಡ ಗುರು ಶುಕ್ರರ ಯುತಿ ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವ ಕೆಲವರ ಅಭಿಪ್ರಾಯದಂತೆ ಇಲ್ಲಿ ನಿಮ್ಮ ಜಾತಕ, ದೇವರಲ್ಲಿ ಕೇಳುವ ಪ್ರಸಾದ ಅಥವಾ ನಂಬಿಕೆ ಅಥವಾ ವಿಶ್ವಾಸ ಇದೆಲ್ಲವನ್ನು ಆಧರಿಸಿ, ಕೌಟುಂಬಿಕ ಹಿನ್ನೆಲೆ, ನಿಮ್ಮ ಸಂಸ್ಕಾರಗಳನ್ನು ಆಧರಿಸಿ ಅದರ ಮೂಲಕವಾಗಿ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಂಪೂರ್ಣ ಯೋಗ ಇದೆ.
ಪಂಚಮದಲ್ಲಿರುವ ಕೇತುವು ಇಲ್ಲಿ ಗುರುವಿಗೆ ಬಾಧಿತನಾಗುವುದರಿಂದ, ಶುಕ್ರನಿಗೆ ಬಾಧಿತನಾಗುವುದರಿಂದ ಕೇತುವಿನ ಪರಿಕ್ರಮಣ ಈ ರೀತಿಯಾಗಿ ಗುರುವು ಕರ್ಕಾಟಕ ಸಂಕ್ರಮಣ ಮಾಡಿದರೆ ಕೇತುವು ಮುಂದೆ ಈ ಒಂದು ಕರ್ಕಾಟಕ ಸಂಕ್ರಮಣವನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದಾರೆ. ಅಂದರೆ ಕೇತುವಿನ ದೃಷ್ಟಿ ಅಥವಾ ಕೇತುವಿನ ಗಮನದ ಪಥ ಈ ಮಾರ್ಗದಲ್ಲಿ ಇದ್ದಿದ್ದರಿಂದ ಕೇತು ಬಾಧಿತವಾದ ಗುರು ಶುಕ್ರ ಇತ್ಯಾದಿಗಳು ಬರುವುದರಿಂದ ಅನೇಕರಿಗೆ ಮೂಲ ಜಾತಕದಲ್ಲಿ ಕೇತು ರಾಹು ದೋಷಾದಿಗಳ ಪ್ರಮಾಣ ಜಾಸ್ತಿ ಇದ್ದರೆ ಅಥವಾ ಆಯಾ ಗ್ರಹಗಳ ಮೇಲೆ ಅವಲಂಬಿತವಾಗಿ ಯಾವ ರೀತಿಯಲ್ಲಿ ಬಾಧಿತವಾಗಿದೆ ಗ್ರಹ ಅವರ ಜಾತಕದಲ್ಲಿ ಎನ್ನುವ ಆಧಾರದ ಮೇಲೆ ಈ ಗುರುವಿನ ಅತ್ಯುತ್ತಮ ಫಲ ಮೇಷರಾಶಿಯವರಿಗೂ ಸಿಗದೇ ಇರುವ ಸಂದರ್ಭ ಇರುವುದರಿಂದ ಮಾನಸ ಪೂಜೆಯನ್ನು ಖಂಡಿತ ಮಾಡಿ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಈ ಒಂದು ಈಗಾಗಲೇ ನಾವು ಕೊಟ್ಟಿರುವಂಥ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಖಂಡಿತ ದಯವಿಟ್ಟು ಮಾಡಿ. ಅದಕ್ಕೆ ನೀವು ನಮಗೇನು ದುಡ್ಡು ಕೊಡೋದು ಬೇಕಾಗಿಲ್ಲ, ಒಂದೇ ಸಮಯದಲ್ಲಿ ನಿರಂತರವಾಗಿ ಮಾಡಿ ಅದರ ಫಲವನ್ನು ದೃಢ ನಂಬಿಕೆಯನ್ನು ಮಾಡಿ ಅನೇಕರಿಗೆ ಈಗಾಗಲೇ ಲಭ್ಯ ಆಗಿದೆ. ಅದು ನಿಮಗೂ ಕೂಡ ಲಭ್ಯವಾಗಲಿ. ದಯವಿಟ್ಟು ಇದನ್ನು ಕೂಡ ಮಾಡ್ತಾ ನಮ್ಮ ಈ ವಿಡಿಯೋಗಳನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಮೆಂಟಿಗೆ ಲೈವಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡುವಂತಹ ಚಿಂತನೆಯನ್ನು ಹೊಂದಿದ್ದೇವೆ. ಆದ್ದರಿಂದ ಇಂತಹ ಉತ್ತಮ ಜೀವನ ನಿಮಗಾಗಬೇಕು ಅಂದರೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡೋದ್ರಿಂದ ಇದೆಲ್ಲವೂ ಕೂಡ ಲಭ್ಯವಾಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ನೋಡಿ, ಇಲ್ಲಿ ರಾಶಿಯಿಂದ 6ನೇ ಮನೆಯ ಅಧಿಪತಿ ಬುಧ ತೃತೀಯದಲ್ಲಿ ಬಂದು ಸೇರಿಕೊಳ್ಳುವಂಥದ್ದು. ಈ ಒಂದು ಶತ್ರುಸ್ಥಾನದ ಅಧಿಪತಿಯು ಕೂಡ ಇಲ್ಲಿ ಬಂದು ಸೇರುವಂಥದ್ದು ಅನೇಕರಿಗೆ ಮಾಟ ಮಂತ್ರ, ವಾಗ್ದೋಷಾದಿಗಳು ಇತ್ಯಾದಿಗಳೆಲ್ಲ ಉಂಟಾಗುವ ಯೋಗಗಳು ಕೂಡ ಇದೆ. ಆದ್ದರಿಂದ ಅತಿ ಎಚ್ಚರದಿಂದಾಗಿ ವಾಗ್ದೋಷಾದಿಗಳನ್ನು ಮಾಡಿಕೊಳ್ಳದೆ ಮಾತಿನ ಮೂಲಕ ಹರಕೆ ಅಥವಾ ಆಣೆ ಪ್ರಮಾಣಾದಿಗಳನ್ನು ಮಾಡುವುದನ್ನು ಬಿಟ್ಟು ಉತ್ತಮವಾದ ಸ್ಥಿತಿಗತಿಗಳಲ್ಲಿ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡ್ತಾ ಅಂತಹ ದೋಷಗಳಿಂದ ಮುಕ್ತರಾಗಬಹುದು. ಇನ್ನು ಈ ಒಂದು ಸಪ್ತಮಾಧಿಪತಿಯಾದಂತಹ ಶುಕ್ರನು ಇಲ್ಲಿಯೇ ಇರುವುದರಿಂದಾಗಿ ಉತ್ತಮವಾದ ಸುಖ ಪತಿಯವರಿಗೆ ಪರಸ್ಪರವಾಗಿಯೂ ಲಭ್ಯವಾಗುವಂಥ ಎಲ್ಲ ಯೋಗಗಳು ಕಂಡುಬರುತ್ತೆ. ಇನ್ನು ಅಷ್ಟಮದಲ್ಲಿಯ ಪೌರ್ಣಿಮೆಯ ದಿನ ಏನಿದೆ, ಅಷ್ಟಮಾಧಿಪತಿ ಕುಜನೇ ರಾಶಿಯಲ್ಲಿರುವಂಥದ್ದು ನಿಮ್ಮ ಜಾತಕವನ್ನು ತೋರಿಸಿಕೊಳ್ಳುವುದು ಒಳ್ಳೆಯದು. ಮತ್ತು ವಿಶೇಷವಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಂದು ಸ್ವಲ್ಪ ಎಚ್ಚರ ಇರುವುದು ಕೂಡ ಒಳ್ಳೆಯದು. ಯಾವುದಾದರೂ ಕಂಟಕಾದಿಗಳು ಇದೆಯಾ ಎಂಬುದಾಗಿ ಸ್ವಲ್ಪ ಚತುರ್ದಶಿ, ಪೌರ್ಣಿಮೆ ಮತ್ತು ಪಾಡ್ಯ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪಾಡ್ಯ ಈ 6 ದಿನಗಳಲ್ಲಿ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಿಕೊಂಡು ನಿಮ್ಮ ಪ್ರಯಾಣಾದಿಗಳನ್ನು ಮಾಡುವುದು ಉತ್ತಮ ಎಂಬುದಾಗಿ ಕಂಡುಬರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶುದ್ಧವಾಗಿದ್ದು ಭಾಗ್ಯಕ್ಕೆ ಗುರುವಿನ ದೃಷ್ಟಿ ಇದ್ದು ಭಾಗ್ಯಾಧಿಪತಿಯು ಉಚ್ಚನಾಗಿ ಬರ್ತಾ ಇರತಕ್ಕಂಥದ್ದು, ಅವನು ವ್ಯಯಾಧಿಪತಿಯು ಆಗುವುದರಿಂದಾಗಿ ಈಗಾಗಲೇ ಹೇಳಿದ ಫಲವೇ ಅಲ್ಲಿ ಕಂಡು ಬರ್ತದೆ. ಅತ್ಯುತ್ತಮವಾದ ಯೋಗ ಖಂಡಿತವಾಗಿಯೂ ಇದೆ. ಕುಜಗ್ರಹವು ಸ್ವಸ್ಥಾನದಲ್ಲಿದ್ದು ದಶಮದ ಅಧಿಪತಿ ವ್ಯಯದಲ್ಲಿದ್ದು ಶನೇಶ್ವರರಿಂದ ಮುಕ್ತನಾಗಿ ಬಂದಂಥ ಕುಜನು ಮೇಷರಾಶಿಗೆ ಈ ಒಂದು ಸಾರ್ಧ ಸಪ್ತಮ ಶನಿಯ ಒಂದು ಪ್ರಭಾವ ಅತಿಯಾಗಿ ಇರುವುದರಿಂದಾಗಿ ಕೆಲವರಿಗೆ ಅತಿಯಾದ ಶನೇಶ್ವರನ ತೊಂದರೆಗಳು ಉಂಟಾಗುವುದು ಅವರವರ ಸಮಯದ ಮೇಲೆ ಅವಲಂಬಿತವಾಗಿ ಆ ವ್ಯಕ್ತಿಗಳಲ್ಲಿರುವ ಗುರುತತ್ವದ ಕೊರತೆ ಇದ್ದವರಿಗೆ ಅತಿ ಹೆಚ್ಚಿನ ತೊಂದರೆಗಳು ಉಂಟಾಗುತ್ತೆ. ಗುರುತತ್ವ ಅಂದರೆ ವಿಶಾಲ ಮನೋಭಾವನೆ ಇತ್ಯಾದಿಗಳು. ಆದ್ದರಿಂದಾಗಿ ಅಂತಹ ಎಲ್ಲ ದೋಷಗಳಿಂದ ರಾಹು ಪೀಡಿತವಾದಂತಹ ಯಾವುದಾದ್ರೂ ಜಾತಕವು ಜಾಸ್ತಿ ಇದ್ದರೆ ಅವರಿಗೂ ಕೂಡ 7.5 ಪ್ರಮಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುವ ಲಕ್ಷಣ ಇದೆ. ಆದ್ದರಿಂದಾಗಿ ಶಿವಾರಾಧನೆ ಇತ್ಯಾದಿಗಳನ್ನು ಮಾಡ್ತಾ, ಮುಖ್ಯವಾಗಿ ತಾಯಿ ತಂದೆ ನಮಸ್ಕಾರಾದಿಗಳನ್ನು ಮಾಡ್ತಾ ಮುಂದಿನ ಈ ಹಿಂದೆ ಹೇಳಿದಂತೆ ಈ ವಿಡಿಯೋದ ಕೊನೆಯಲ್ಲಿ ಹಾಕೋದನ್ನೆಲ್ಲ ಸರಿಯಾಗಿ ಗಮನಿಸಿ ಅದಕ್ಕೆ ತಕ್ಕಂತೆ ನೀವು ಪರಿಹಾರ ಮಾಡಿಕೊಳ್ಳಿ. ನೀವು ಹೆಚ್ಚಿನದಾಗಿ ಬೇಕಾದರೆ ನಮ್ಮನ್ನು ಆನ್ಲೈನ್ ಮೂಲಕ ಸಂಪರ್ಕಿಸಲಿಕ್ಕೆ ಅವಕಾಶ ಇದೆ, ಈಗ ಅನೇಕರಿಗೆ ಗೊತ್ತಿದೆ. ಹಾಗೆಯೇ ಈ ಒಂದು ರಾಶಿಯಿಂದ ಏಕಾದಶದಲ್ಲಿರುವಂತಹ ರಾಹುವು ಲಾಭಸ್ಥಾನದಲ್ಲಿ ಇರುವುದರಿಂದಾಗಿಯೂ ಕೂಡ ಅನೇಕರಿಗೆ ಉತ್ತಮ ಲಾಭವನ್ನು ಪಡೆಯೋದಕ್ಕೆ ಲಾಭಾಧಿಪತಿಯಾದ ಶನೇಶ್ವರನ ವ್ಯಯದಲ್ಲಿ ಸಾರ್ಧ ಸಪ್ತಮ ಶನಿಯು ಆಗಿ ಕೆಲವರಿಗೆ ಕಾಟದ ರೂಪದಲ್ಲೂ ಕಂಡುಬರುವುದರಿಂದ ಲಾಭಸ್ಥಾನದಲ್ಲಿ ರಾಹು ಬಂದಿರುವುದರಿಂದ ಅನೇಕರಿಗೆ ಲಾಭದಲ್ಲಿ ಲಾಭ ಉಂಟಾಗಬಹುದು ಬದಲು ನಷ್ಟ ಉಂಟಾಗುವ ಯೋಗಗಳು ಕೂಡ ಇರ್ತವೆ. ಆದರೆ ಗುರುವಿನ ತತ್ವ ಅತ್ಯಂತ ಪ್ರಬಲವಾಗಿದ್ದು ಈ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟಂಥ ಮಾನಸ ಪೂಜೆಯನ್ನು ನಿರಂತರ ಮಾಡ್ತಾ ಬಂದವರಿಗೆ ಈ ಒಂದು ದೋಷದಿಂದ ನಷ್ಟವಾಗುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅವರಿಗೆ ಯೋಗ ಉಂಟಾಗತ್ತೆ. ಅಂತಹ ಉತ್ತಮ ಯೋಗ ನಿಮಗೆಲ್ಲ ಉಂಟಾಗಲಿ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬನ್ನಿ ಎಂಬುದಾಗಿ ನಾವು ನಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ವ್ಯಯಾಧಿಪತಿಯಾದ ಗುರು ಪಂಚಮಕ್ಕೆ ಬಂದಿರುವಂಥದ್ದು ನಿಮಗಿರುವ ಜ್ಞಾನವು ನಿಮ್ಮ ಜೀವನ ನಿರ್ವಹಣೆಯ ಯೋಗವನ್ನು ಸೃಷ್ಟಿಸಿಕೊಳ್ಳಲಿಕ್ಕೆ
ಸಾಕಾಗದೇ ಇರುವಂತಹ ಯೋಗ ಕೂಡ ಕಂಡುಬರ್ತದೆ. ಹಾಗಾಗಿ ಆ ಒಂದು ಗುರುವಿನ ಉತ್ತಮ ಸೇವೆಯಿಂದ ಖಂಡಿತವಾಗಿಯೂ ಉತ್ತಮವಾದಂತಹ ಜೀವನಕ್ಕೆ ಅಡಿಪಾಯವನ್ನು ಹಾಕಿಕೊಡೋದಕ್ಕೆ ಅದೇ ಗುರುವು ಉಚ್ಚ ಸ್ಥಾನದಲ್ಲಿದ್ದಾನೆ. ಅಂತಹ ಗುರುವಿನ ಉಚ್ಚ ಸ್ಥಾನ ನಿಮಗೆ ಸಂಪೂರ್ಣವಾಗಿ ಭಾಗ್ಯಾಧಿಪತಿಯಾದಂತಹ ಗುರುವಿನ ಕುಲದೇವತಾ ಆರಾಧನೆಯ ಫಲದ ಪಿತೃವರ್ಗದ ಆಶೀರ್ವಾದ ಬಲ ಎಲ್ಲದರ ಮೂಲಕವಾಗಿ ನಿಮಗೆ ಆ ಉಚ್ಚ ಸ್ಥಾನದಲ್ಲಿರುವಂತಹ ಗುರುವಿನ ಅತ್ಯುತ್ತಮ ಫಲ ಲಭ್ಯವಾಗಲಿ. ಅದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ತೀರಾ ಅನ್ನುವಂತಹ ಭಾವನೆಯನ್ನು ನಾವು ಹೊಂದಿದ್ದೇವೆ. ಈಗ ವೈಶಾಖ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಮಿತ್ರರೇ, ಈ ಬಾರಿ ಇಬ್ಬರು ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿರೋದು ವಿಶೇಷ. ರಾಘವೇಂದ್ರ ಎನ್ ಮತ್ತು ಸುರೇಶ್ ರಾಮಸ್ವಾಮಿ ಅವರು 2ನೇ ಬಾರಿ ಆಯ್ಕೆ ಆಗಿರುವುದು ಕೂಡ ಅತ್ಯಂತ ವಿಶೇಷ. ಹಾಗೂ ಇವರಿಬ್ಬರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳು. ಮೊದಲನೇದಾಗಿ ರಾಘವೇಂದ್ರ ಎನ್ ಅವರು, ವೈ ಇಟ್ ಇಸ್ ಕಾಲ್ಡ್ ನಾಗಶಕ್ತಿ ವಿನಾಯಕ, ವಿಚ್ ನಾಗ ಇಸ್ ಇನ್ವಾಲ್ವ್ಡ್ ಔಟ್ ಆಫ್ 8 ನಾಗಾಸ್ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾಗಶಕ್ತಿ ವಿನಾಯಕ ಎಂಬುದಾಗಿ ಯಾಕೆ ಹೇಳ್ತಾರೆ ಮತ್ತು ಇದಕ್ಕೆ 8 ನಾಗನಲ್ಲಿ ಇಲ್ಲಿ ಇರುವಂತಹ ನಾಗ ಯಾವುದು? ಪುರಾಣದ ಆಧಾರದ ಮೇಲೆ ತಕ್ಷಕ ನಾಗ, ಇಲ್ಲಿ ತಕ್ಷಕ ನಾಗನ ಪ್ರತಿಬಿಂಬ. ಇನ್ನು ನಾಗಶಕ್ತಿ ವಿನಾಯಕ ಎನ್ನುವುದಕ್ಕೆ ನಮ್ಮ ಮುಂದಿನ ಲೈವ್ ಪ್ರೋಗ್ರಾಮ್ಗಳಲ್ಲಿ ಇರ್ಬೋದು ಅಥವಾ ನಮ್ಮ ನಾಗಶಕ್ತಿ ವಿನಾಯಕ ಪ್ಲೇ ಲಿಸ್ಟ್ನಲ್ಲಿರುವಂತಹ ಯಾವ ವಿಡಿಯೋಸ್ಗಳಿರ್ಬೋದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಒಂದೆರಡು ಮಾತಿನಲ್ಲಿ ಹೇಳಬೇಕಿದ್ರೆ, ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವಿ ಮನು ಏ ಅಂತರಿಕ್ಷ ಏ ದಿವಿತೇಭ್ಯ ಸರ್ಪೇಭ್ಯೋ ನಮಃ. ಅಂತರಿಕ್ಷದಿಂದ ಸ್ವರ್ಗಲೋಕದವರಿಗೆ ಇರ್ತಕ್ಕಂತಹ ಈ ನಾಗನಿಗೆ ನಮಸ್ಕಾರ ಇತ್ಯಾದಿಗಳು ಸಂಕರ್ಷಣ ಶಕ್ತಿಯ ಆಧಾರದ ಮೇಲೆ ಯಾವ ಭೂಮಿ ನಿಂತಿದೆ, ಆದಿಶೇಷನ ತಲೆಯ ಮೇಲೆ ಸಂಕರ್ಷಣ ಆಕರ್ಷಣ, ಅದೇ ಗುರುತ್ವಾಕರ್ಷಣ, ಗ್ರಾವಿಟಿ ಪವರ್ ಅಂತ ವೈಜ್ಞಾನಿಕವಾದ ಆಧಾರ ಕಂಡುಬರ್ತದೆ. ಗ್ರಾವಿಟಿ ಪವರ್ ಅಥವಾ ಆಕರ್ಷಣ ಅದೊಂದು ಶಕ್ತಿ ಕೂಡ ಹೌದು. ಅದೇ ರೀತಿಯಾಗಿ ವಿನಾಯಕ, ನಾಗಶಕ್ತಿ ವಿನಾಯಕ ಅಂತ ಸೇರಿರೋದ್ರಿಂದ ನಾಗ ಯಜ್ಞೋಪವೀತ ಗಣಪತಿ, ಪುರಾಣ ಆಧಾರದ ಮೇಲೆ ನಾಗ ಯಜ್ಞೋಪವೀತನೇ ನಮಃ. ಆ ಒಂದು ಯಜ್ಞೋಪವೀತ ಅದರ ಕಥೆಯನ್ನು ಈ ಹಿಂದೆ ಕೂಡ ಹೇಳಿದ್ವಿ, ದಯವಿಟ್ಟು ಆಲಿಸ್ಬೋದು. ಅನೇಕ ಬಾರಿ ನಾವು ಹೇಳಿದ್ದೇವೆ ಅದನ್ನು. ಹಾಗಾಗಿ ಆ ನಾಗನ ಶಕ್ತಿಯುಕ್ತವಾಗಿ ಆ ಪವಿತ್ರ ನಾಗನ ಶಕ್ತಿಯೊಂದಿಗೆ ಸೇರಿರುವಂತಹ ವಿನಾಯಕ, ರಾಹು ಮತ್ತು ಕೇತುವಿನ ನಾಗ ದೋಷ ಪರಿಹಾರಕ್ಕೆ ರಾಹು ಮತ್ತು ಕೇತು ಏನಿದೆ ಸಂಪಾತ ಬಿಂದುಗಳು, ಏನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಭೌಗೋಳಿಕವಾಗಿ ಆ ಸಂಪಾತ ಬಿಂದುಗಳ ಪ್ರಭಾವಕ್ಕೆ ಒಳಗಾಗುವ ದೋಷ ನಿವಾರಣೆಗಾಗಿ ಈ ಒಂದು ರಾಹುವಿನ ಶಕ್ತಿಯುತವಾದಂತಹ ಈ ಕೇತುವಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕ, ಪವಿತ್ರ ನಾಗ, ನಮಗೆ ಗೊತ್ತಿದೆ ನ್ಯಾವಿಗೇಷನ್ ಅಂತ ಏನು ಕರಿತೀವಿ, ಭೂಮಿಯ ಸುತ್ತ ಇರ್ತಕ್ಕಂತಹ ಆ ಒಂದು ಯಾವ ಭೂಮಿಯ ಸುತ್ತ ಒಂದು ಈ ರೀತಿಯಾದ ಚಿತ್ರಣವನ್ನು ಮಾಡ್ತಾರೆ. ಅಯಸ್ಕಾಂತೀಯ ಕ್ಷೇತ್ರೀಯವಾದಂತಹ ಅಯಸ್ಕಾಂತೀಯ ಪ್ರಭಾವವನ್ನು, ಮ್ಯಾಗ್ನೆಟಿಕ್ ಆ ಒಂದು ವೇವ್ಸನ್ನು ಹೀಗೆ 8ರ ಆಕಾರದಲ್ಲಿ ಅದು ಬರುತ್ತೆ. ಅದನ್ನೇ ಪವಿತ್ರ ಅಂತ. ಯಾವ ಆ 8ರ ಆಕಾರದಿಂದ ಭೂಮಿಯು ವೃತ್ತವಾಗಿದ್ದರೂ ಕೂಡ ಅದು ದೀರ್ಘ ಅಂಡಾಕಾರದಲ್ಲಿ ಚಲನೆಯನ್ನು ಹೊಂದುತ್ತೆ. ಆದ್ದರಿಂದಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಸರಿಯಾದ ಆಧಾರ ಸಿಗದೇ ಇದ್ದರೂ ಕೂಡ ಆ ಒಂದು ಕಾಂತೀಯ ಕ್ಷೇತ್ರೀಯ ಪ್ರಭಾವದಿಂದಲೇ ಈ ರೀತಿಯಾದ ಅಂಡಾಕಾರದ ಈ ಒಂದು ಯಜ್ಞೋಪವೀತವು ಕೂಡ ಅಂಡಾಕಾರದಲ್ಲಿ ಬ್ರಹ್ಮಾಂಡವಾದಂತಹ ವಿನಾಯಕನ ಹೊಟ್ಟೆಯ ಭಾಗವನ್ನು ಸುತ್ತುವರಿಯುತ್ತೆ. ಇದರಿಂದಾಗಿ ಆ ಒಂದು ಒಂದಕ್ಕೊಂದು ಗ್ರಹಗಳು ಯಾವುದೇ ರೀತಿಯಾದ ಸಂಘರ್ಷಕ್ಕೆ ಒಳಗಾಗದೆ ಉತ್ತಮವಾದಂತಹ ಶಿವ ಆಕಾರವನ್ನು ಹೊಂದುತ್ತವೆ, ಅಂದರೆ ಶಿವಲಿಂಗವಾಗುತ್ತವೆ. ಆದ್ದರಿಂದ ಇಷ್ಟು ಹೇಳಿ ಮುಂದೆ ವಿಶೇಷವಾದ ಮುಂದಿನ ವಿಡಿಯೋಗಳಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವರು ರಾಮಸ್ವಾಮಿ ಅವರು ಕೇಳಿದ್ದಾರೆ, ಸುರೇಶ್ ರಾಮಸ್ವಾಮಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಧಾರ್ಮಿಕತೆಗೂ ನೈಜ ಜೀವನ ವಿಶ್ಲೇಷಣೆಗೂ ಏನು ಸಂಬಂಧ ಅಂತ. ಮಿತ್ರರೇ, ಈ ಧಾರ್ಮಿಕತೆ ನೈಜ ಜೀವನ ವಿಶ್ಲೇಷಣೆ, ಧರ್ಮವಿಲ್ಲದ ಜೀವನವೇ ಇಲ್ಲ, ಸತ್ಯ ಹೈವ ಪರಮೋ ಧರ್ಮ ಅಂತ ವ್ಯಾಸ ಮಹರ್ಷಿ ಹೇಳ್ತಾನೆ. ಧರ್ಮೋ ರಕ್ಷತಿ ರಕ್ಷಿತ, ಸತ್ಯೋ ರಕ್ಷತಿ ರಕ್ಷಿತ. ಹಾಗಾಗಿ ಸತ್ಯದ ಆಚರಣೆಯ ಧರ್ಮಾಚರಣೆ, ಸತ್ಯ ವಾಕ್ಯಾಯ ನಮಃ, ಸತ್ಯ ಶ್ರೋತ್ರೇ ನಮಃ, ಸತ್ಯ ಚಕ್ಷುಷೇ ನಮಃ ಎಂಬುದಾಗಿ ಸತ್ಯನಾರಾಯಣ ಕಥೆಯಲ್ಲಿ ಬರುವ ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ ಇದರಿಂದ ನಾವಾಡುವ ಸತ್ಯವೇ ನಿಜವಾದ ಧರ್ಮ ಎಂಬುದಾಗಿ ಹೇಳುವುದರಿಂದಾಗಿ ಸತ್ಯದ ಪರಿಪಾಲನೆಯೇ ಧರ್ಮ ಆಗಿರೋದ್ರಿಂದ ನಮ್ಮ ಜೀವನವು ಕೂಡ ಸತ್ಯದ ಆಧಾರದ ಮೇಲೆ ಇದ್ದಾಗ, ಧರ್ಮಯುಕ್ತವಾದ ಜೀವನವಾದಾಗ ಉತ್ತಮ ಸಮಾಜ ಮತ್ತು ಸಮಸ್ತ ಜೀವನವು ಕೂಡ ಉತ್ತಮತೆಯರಿಗೆ ಹೋಗುತ್ತೆ. ಇದು ಒಂದು ರೀತಿಯ ಉತ್ತರವಾದ. ಇದಕ್ಕೆ ಅನೇಕ ರೀತಿಯ ಉತ್ತರಗಳು ಖಂಡಿತವಾಗಿಯೂ ಇದೆ. ಧಾರ್ಮಿಕತೆಯ ಚಿಂತನೆಯನ್ನು ನಾವು ಗಮನಿಸಿದಾಗ ಅಲೌಕಿಕ ಚಿಂತನೆ ಎಂಬುದಾಗಿ ಇನ್ನೊಂದು ರೀತಿಯಲ್ಲಿ ನಾವು ಗಣಿಸಿದಾಗ ಲೌಕಿಕ ಮತ್ತು ಅಲೌಕಿಕ ಚಿಂತನೆಯ ವಿಷಯದಲ್ಲಿ ಅನೇಕ ಬದಲಾವಣೆ ಇದೆ. ಸಣ್ಣದಾಗಿ ಮಾತ್ರ ವಿವರಣೆಯನ್ನು ಕೊಡ್ತೇನೆ, ಸಮಯ ಆಗೋಗುತ್ತೆ. ಅದರಿಂದಾಗಿ
ನನಗೆ ಬಯಸಿಕೊಳ್ಳುವಂತಹ ಯೋಗ ನನಗಿದ್ದರೆ ಬೈಯುವವನೊಬ್ಬನು ಇದ್ದೇ ಇರ್ತಾನೆ. ಅದೇ ಪೂರ್ವಜನ್ಮದ ಕರ್ಮದ ಪ್ರಕಾರ ಅವನು ಬಂದು ನನಗೆ ಎದುರಿಗೆ ಬೈತಾನೆ. ಉದಾಹರಣೆಗೆ ಅನೇಕರು ಕೇಳಿದ ಪ್ರಶ್ನೆಯನ್ನು ನಿಮ್ಮ ಎದುರಿಗೆ ಇರ್ತೇನೆ. ಜ್ಯೋತಿಷ್ಯ ಮಾರ್ಗದಲ್ಲಿ ಬಂದಂತಹ ಅನೇಕ ಸ್ತ್ರೀಯರು ಕೇಳಿದಂಥದ್ದು ಕಾರಣ ಇಷ್ಟೇ. ಅವರ ನೋವನ್ನು ತಡೆದುಕೊಳ್ಳೋದಕ್ಕಾಗದೆ ಅತಿಯಾದ ಸಂಕಷ್ಟದಲ್ಲಿದ್ದಂತಹ ಸ್ತ್ರೀಯರು ಕೇಳಿದರು, ನನಗೆ ಇವನನ್ನು ಮದುವೆ ಆಗದಿದ್ದರೆ ಈ ಸಂಕಷ್ಟದಿಂದ ಹೊರಗಿರ್ತಿದ್ದ, ಇವನಿಂದ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ, ಹಾಗಾಗಿ ಇಂಥವರಿಂದ ದೂರ ಆಗೋದಕ್ಕೆ ನನಗೆ ಸಾಧ್ಯ ಆಗ್ತಿತ್ತ, ಬೇರೆಯವ್ರನ್ನ ಮದುವೆ ಆದರೆ ಈ ರೀತಿ ಆಗ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಇವರ ಜಾತಕದಲ್ಲಿರುವ ದೋಷವನ್ನು ಇವರು ಅನುಭವಿಸುವ ಯೋಗ ಇದ್ದಾಗ ಮದುವೆಗಿಂತ ಮುಂಚೆ ಸಿಟ್ಟು ಮಾಡದೇ ಇರತಕ್ಕಂಥ ವ್ಯಕ್ತಿ ಕೂಡ ಇವ್ರನ್ನ ಮದುವೆ ಆದಮೇಲೆ ಇವರಿಗೆ ಟಾರ್ಚರ್ ಕೊಡುವಷ್ಟು ಸಿಟ್ಟು ಮಾಡುವ ಯೋಗವನ್ನು ಕೆಲವರು ಪಡೆದಿರ್ತಾರೆ. ಆಗ ನಮ್ಮ ಕೆಲವರು ಉದ್ಯೋಗದ ಬಗ್ಗೆ ಕೇಳ್ತಾರೆ, ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಇದ್ದರೆ ತೊಂದರೆ ಇರ್ತಿರ್ಲಿಲ್ವಾ? ಇಲ್ಲ, ಉದ್ಯೋಗದಲ್ಲಿ ತೊಂದರೆ ಅನುಭವಿಸುವ ಸಮಯ ಬಂದ ವ್ಯಕ್ತಿಗೆ ಯಾವುದೇ ಜಾಗದಲ್ಲಿ ಉದ್ಯೋಗ ಮಾಡ್ತಾ ಇದ್ರೂ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗೆ ಇಲ್ಲೂ ಕೂಡ ಅಲೌಕಿಕ ಚಿಂತನೆಯನ್ನು ಗಮನಿಸಿದಾಗ ಈ ರೀತಿಯಾದ ಚಿಂತನೆ ಆಗುತ್ತೆ. ಆದರೆ ಲೌಕಿಕ ಚಿಂತನೆಯಲ್ಲಿ ಆ ಜಾಗದಲ್ಲಿ ಮ್ಯಾನೇಜರ್ ತೊಂದರೆ ಕೊಡ್ತಾನೆ, ಅವರು ತೊಂದರೆ ಕೊಡ್ತಾರೆ, ಇಲ್ಲಿ ಗಂಡ ತೊಂದರೆ ಕೊಡ್ತಾನೆ ಅನ್ನೋದಾಗಿ ಲೌಕಿಕವಾಗಿ ಚಿಂತನೆ ಮಾಡ್ತೇವೆ. ಯಾವಾಗ ನಮ್ಮ ಯೋಗ ಹೀಗಿದೆ, ನಾವು ಇದನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಬರ್ತದೆ, ಅದು ಧಾರ್ಮಿಕ ಚಿಂತನೆ ಅಥವಾ ಅಲೌಕಿಕ ಚಿಂತನೆ. ಅಲ್ಲಿ ಜೀವನ ಇವತ್ತು ನಮ್ಮ ಕೈಯಲ್ಲಿ ಸಿಗೋದು ಮುಂದಿನ ದಿವಸ ಖಂಡಿತವಾಗಿ ಸಿಕ್ಕಿ ಉತ್ತಮ ಜೀವನ ನಡೆಯುತ್ತೆ. ಎಲ್ಲಿ ಆಗೋದಿಲ್ಲೋ ಅಲ್ಲಿ ಡೈವರ್ಸ್ ಆಗುತ್ತೆ. ಹಾಗೆಯೇ ಉದ್ಯೋಗದ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ನಾವು ಬಿಟ್ಟ ಮರು ದಿವಸ ಆ ಉದ್ಯೋಗದಲ್ಲಿ ತೊಂದರೆ ಕೊಡೋ ವ್ಯಕ್ತಿಯು ಕೂಡ ಬೇರೆ ಕಡೆ ಹೋಗ್ಬಿಟ್ಟಿರ್ತಾನೆ, ಅಯ್ಯೋ ಅವನಿಲ್ಲದೆ ಇದ್ರೆ ನಾವು ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಕಳ್ಕೊಂಡಲ್ಲ ಅಂತ ಹೇಳಿದವರು ಇದ್ದಾರೆ. ಹಾಗಾಗಿ ನಮ್ಮ ಯೋಗ ಸರಿ ಇಲ್ಲದೆ ಇದ್ದಾಗ ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಧಾರ್ಮಿಕ ಚಿಂತನೆ, ಅಂದರೆ ಅಲೌಕಿಕ ಚಿಂತನೆ. ಲೌಕಿಕವಾಗಿ ನೋಡಿದಾಗ ಅವರದ್ದೇ ತಪ್ಪು, ಅಲೌಕಿಕವಾಗಿ ನೋಡಿದಾಗ ನಮ್ಮದು ತಪ್ಪು. ಯಾಕೆಂದರೆ ನಮ್ಮ ಪೂರ್ವಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೇವೆ ಅಂತ. ಹೀಗೆ ಅನೇಕ ವಿವರಣೆಗಳಿದೆ, ಸ್ವಲ್ಪ ಮಾತ್ರ ಹೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋದ ನಂತರ ಬರ್ತಕ್ಕಂತಹ ಭಜನ್ಸ್ ಇತ್ಯಾದಿಗಳನ್ನು ಖಂಡಿತವಾಗಿ ಕೇಳುವ ಮೂಲಕವಾಗಿ ನಿಮ್ಮ ಜೀವನ ಪಾವನವಾಗಲಿ, ಹಾಗೂ ಇದನ್ನು ಶೇರ್ ಮಾಡುವ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. उत्तराखंड अल्मोड़ा की कसार देवी भजन, ये भजन देवी की प्रेरणा से श्री शिवानंद भट्ट क्यादगी इनके द्वारा किया गया है, जो कर्नाटका से। एवं संगीत निर्देशक श्री अनन्या भार्गव बेदूरू कर्नाटका से। भक्ति से आगे बढ़ते हुए देवी की कृपा की पात्र बने। गोचरे ज्ञानदायिनी हृदय निवासिनी श्री चक्रवासिनी नमो नमो। ध्यान गोचरे ज्ञानदायिनी हृदय निवासिनी श्री चक्रवासिनी नमो नमो। नमो नमो देवी नमो नमो नमो। नमो 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 देवी नमो नमो नमो। सौंदर्य देवी नमो। सानंद देवी नमो। सौंदर्य देवी नमो। सानंद देवी नमो। सुरवंदित पदे नमो। करुणामृत धारे नमो। सुरवंदित पदे नमो। करुणामृत धारे नमो। ध्यान गोचरे आनंददायिनी नित्य सुमंगली
श्रीचक्रवासिनि नमो 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 देवी नमो 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 देवी नमो 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 असुरमर्दिनि देवी नमो शिष्टहितैषिणि देवी नमो असुरमर्दिनि देवी नमो शिष्टहितैषिणि देवी नमो कष्टविभेदिनि देवी नमो सृष्टिविनोदिनि देवी नमो कष्टविभेदिनि देवी नमो सृष्टिविनोदिनि देवी नमो ध्यानगोचरे शान्तिदायिनि शत्रुविनाशिनि श्रीचक्रवासिनि नमो 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 देवी नमो 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 देवी नमो 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 शिवपरिनिष्ठ देवी नमो मुनिजनवन्दित देवी नमो शिवपरिनिष्ठ देवी नमो मुनिजनवन्दित देवी नमो शिखरनिवासिनि देवी नमो हिमगिरिपुष्टि देवी नमो शिखरनिवासिनि देवी नमो हिमगिरिपुष्टि देवी नमो ध्यानगोचरे हृदयनिवासिनि नित्यसुमङ्गलि शत्रुविनाशिनि श्रीचक्रवासिनि नमो नमो ध्यानगोचरे हृदयनिवासिनि नित्यसुमङ्गलि शत्रुविनाशिनि श्रीचक्रवासिनि नमो नमो ध्यानगोचरे हृदयनिवासिनि नित्यसुमङ्गलि शत्रुविनाशिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यानगोचरे ज्ञानदायिनि हृदयनिवासिनि श्रीचक्रवासिनि नमो नमो ध्यानगोचरे ज्ञानदायिनि हृदयनिवासिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी नमो कसार देवी नमो सौभाग्य देवी नमो भवानी देवी नमो मां गौरी देवी नमो भवानी देवी नमो मां गौरी देवी नमो ध्यानगोचरे ज्ञानदायिनि हृदयनिवासिनि श्रीचक्रवासिनि नमो नमो ध्यानगोचरे ज्ञानदायिनि हृदयनिवासिनि श्रीचक्रवासिनि नमो 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 देवी नमो 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 देवी नमो 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 कसार देवी नमो सौभाग्य देवी 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 नमो भवानी देवी नमो मां गौरी देवी नमो भवानी देवी नमो मां गौरी
सिरे ज्ञानदायिनी हृदय निवासिनी श्री चक्रवासिनी नमो नमो अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् अञ्जनागर्भसम्भूतं वन्दे केसरिनन्दनं ध्यानासक्तं महावीरं रामभक्तं नमाम्यहम् श्री गुरुपादुका पंकज पंचकम् श्रीचरणसरोरुहे श्रीचरणसरोरुहे गुरुचरणौ शरणं गुरुचरणौ शरणं सर्वपाप निवारणौ भवबन्धनमोचकौ सर्वपापनिवारणं भवबन्धनमोचकौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं शान्तौ प्रशान्तौ सुशान्तौ कलिमलनिवारणौ शान्तौ प्रशान्तौ सुशान्तौ कलिमलनिवारणौ दिव्यौ सुवेद्यौ दिव्यौ सुवेद्यौ वेदान्तसारौ वेदान्तसारौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् स्तुत्यौ नित्यप्रसादकौ सर्वसंशयवारकौ स्तुत्यौ नित्यप्रसादकौ सर्वसंशयवारकौ नित्यौ स्तुतिप्रसीदकौ नित्यौ स्तुतिप्रसीदकौ सर्वमङ्गलकारकौ सर्वमङ्गलकारकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणं सेव्यौ सुसेव्यौ अमृतपा
चरणौ गुरुचरणौ समस्तपापनाशकौ दिव्यभव्य नित्यशान्ति समस्तसृष्टिरक्षकौ दिव्यभव्य नित्यशान्त समस्तसृष्टिरक्षकौ श्रीचरणौ शरणं शरणं गुरुचरणौ शरणं श्रीचरणसरोरुहे गुरुचरणौ शरणम् इति श्री शिवानंद भट्ट क्यादागियनेन विरचितम् श्री गुरुपादुका पंकज पंचकम् सम्पूर्णम् ॐ स्वस्ति अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानम् नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानम् नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु अत्रेरात्मप्रदानेन यो मुक्तो भगवान् ऋणात् दत्तात्रेयतमीशानं नमामि ऋणमुक्तये दरिद्रविप्रगेः यशाकं भुक्त्वोत्तमश्रियम् ददौ श्रीदत्तदेवः सदारिद्र्यात् क्षिप्रदो अवतु प्रसन्नवदनं देवं प्रमोददायकं विभुम् प्रविघ्नच्छेदकं दिव्यं प्रवन्दे फलदायिनम् गम्भीरवदनं देवं गम्बीजाक्षरगर्वितम् गकाररूप सर्वस्वं गणेशं नमाम्यहम्
नागयज्ञोपवीतिनम् नागयज्ञोपवीतेन दूषितो यज्ञकारणा ब्रह्माण्डव्यापिनं वन्दे नागशक्तिविनायकम् सर्वमङ्गलमाङ्गल्यं सर्वशक्तिप्रदायकम् वन्देऽहं सततं भक्त्या नागशक्तिविनायकम् नमो 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 देवा नागशक्तिविनायका नमो 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 देवा नागशक्तिविनायका विद्यादायक विवाहकारक विघ्ननिवारका विनायका विघ्ननिवारका विनायका नमो 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 देवा नागशक्तिविनायका नमो 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 देवा नागशक्तिविनायका यज्ञकारण पापहरण पुण्यप्रदायक विनायक पुण्यप्रदायक विनायक नमो 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 देवा नागशक्तिविनायक नमो 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 देवा नागशक्तिविनायक सर्वमङ्गलकारण सर्वशक्तिप्रदायक शक्तिधाम विराजिता नागशक्तिविनायका शक्तिधाम विराजिता नागशक्तिविनायका